ಹಾಯ್ ಹಲೋ ವೀಕ್ಷಕರೇ, ಸಿಂಪಲ್ ಭಾಗ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡೋ ರೆಸಿಪಿ ಬಂದು ಚಿಕನ್ ಸಾಂಬಾರು. ಚಿಕನ್ ಸಾಂಬಾರು ಮಾಡುವುದಕ್ಕೆ ನಾನು 1.5 kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಕೊತ್ತಂಬರಿ, ಸಣ್ಣದಾಗಿ ಹಚ್ಚಿರುವಂಥ 2 ಟೊಮೊಟೊ, 2 ಗೆಡ್ಡೆ ಈರುಳ್ಳಿ, ಲವಂಗ, ಚಕ್ಕೆ, ಪುದೀನ, ಬ್ಯಾಡಗೆ ಮೆಣಸಿನಕಾಯಿ, ಏಲಕ್ಕಿ, ಮೆಣಸು, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, 1 ಬೌಲ್ ತೆಂಗಿನಕಾಯಿ ತುರಿ, ಅರಿಶಿಣ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವುದು ಹೇಗೆ ಅಂತ ತೋರಿಸಿಕೊಡ್ತೀನಿ. ಒಂದು ಬಾಣಲಿ ಇಟ್ಕೊಳ್ಳೋಣ. ಬಾಣಲಿ ಬಿಸಿಯಾಗಲಿ. ಬಾಣಲಿ ಬಿಸಿಯಾಗಿದೆ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಇವತ್ತು ನಾನು ಚಿಕನ್ ಸಾಂಬಾರು ಮಸಾಲೆ ಎಲ್ಲ ಹುರಿದ್ಬಿಟ್ಟು ಮಾಡ್ತಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. 2 ಪೀಸ್ ಚಕ್ಕೆ, 4 ಲವಂಗ, ಮೆಣಸು, ಕರಿಮೆಣಸು, 2 ಏಲಕ್ಕಿ, ಈರುಳ್ಳಿ 1 ಬೌಲು. ಈರುಳ್ಳಿ ನೋಡು ಸಣ್ಣದಾಗಿ ಹಚ್ಕೊಂಡು ಉರಿಯೋಕೆ ಹಾಕಿದ್ದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಅದು ಹಸಿ ಫ್ಲೇವರ್ ಎಲ್ಲ ಹೋಗಿ, ನಾನು ಇವತ್ತು ಯಾಕಂದರೆ ಸಾಂಬಾರು ಹುರಿದ್ಬಿಟ್ಟು ಮಾಡ್ತಾಯಿದ್ದೀನಲ್ವ, ಹಂಗಾಗಿ ಹಸಿ ಫ್ಲೇವರ್ ಎಲ್ಲ ಹೋಗಿರಲಿ. ಆಯಿತು ನೋಡಿ, ಈರುಳ್ಳಿ ಎಷ್ಟು ಕಲರೇ ಚೇಂಜ್ ಆಗಿದೆ, ಬ್ರೌನ್ ಕಲರ್ ಬಂದಿದೆ. ಈಗ ಬ್ಯಾಡಗೆ ಮೆಣಸಿನ್ಕಾಯಿ 10 ನಿಮಿಷ ನೀರಲ್ಲಿ ನೆನೆಸ್ಕೊಂಡಿರ್ಬೇಕು. ಇದು ಕಲರ್ಗೋಸ್ಕರ, ಕಲರ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟೂ ಬರುತ್ತೆ. ಹಾಗಾಗಿ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಅದು ಅಷ್ಟೇ 2 ನಿಮಿಷ ಫ್ರೈ ಆಗಿರಲಿ. ಟೊಮೊಟೊ ಹಾಕೋಣ. 1 ಬೌಲ್ ಟೊಮೊಟೊ, ಅದು ಅಷ್ಟೇ 2-3 ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ. ಜಾಸ್ತಿ ಏನು ಟೊಮೊಟೊ ಹಾಕೋದು ಬೇಡ, ಹುಳಿ ಆಗುತ್ತೆ. ಹಾಗಾಗಿ 3 ಟೊಮೊಟೊ ಹಚ್ಚಿಟ್ಟಿದ್ದೀನಿ. ನೋಡಿ 3 ಟೊಮೊಟೊನ ಹಾಕಿದ್ದೀನಿ. ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ. ಈಗ 1 ಬೌಲು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ, ಕೊಬ್ಬರಿ ಇಲ್ಲ ಇದು, ಹಸಿ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಲ್ಲ, ಅದನ್ನು 1 ಬೌಲ್ ಹಾಕ್ತಾಯಿದ್ದೀನಿ. ಪುದೀನ ಅಷ್ಟೇ 1 ಬೌಲಷ್ಟು ಪುದೀನ ಚೆನ್ನಾಗಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ. ಹಂಗಾಗಿ 1 ಬೌಲ್ ಪುದೀನ ಹಾಕಿದ್ದೀನಿ. ತೊಳೆದಿರೋಂಥ ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಎಲ್ಲನೂ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಹಸಿ ಸ್ಮೆಲ್ ಏನು ಇರಬಾರ್ದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಪೇಸ್ಟ್ ಯಾವಾಗ ರೆಡಿ ಇರುತ್ತೆ ಮನೆಗೆ, ಹಾಗಾಗಿ ನಾನು ಬೆಳ್ಳುಳ್ಳಿ ಶುಂಠಿನ ಪೇಸ್ಟ್ ಜಾಸ್ತಿ ಹಾಕಿರ್ತೀನಿ. 1.5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಅದು ಅಷ್ಟೇ ಹಸಿ ವಾಸನೆ ಎಲ್ಲ ಹೋಗಿರಲಿ. ನೋಡಿ ಈಗೆಲ್ಲ ಹಸಿ ವಾಸನೆ ಹೋಗಿದೆ. ಇವಾಗ ಒಂಥರ ಘಮ ಸ್ಮೆಲ್ ಬರುತ್ತೆ. ಈಗ ಧನಿಯಾ ಪುಡಿ ಹಾಕೋಣ. ಧನಿಯಾ ಪುಡಿನೂ ಅಷ್ಟೇ, ನಾನೇನು ಅಂಗಡಿಯಿಂದ ತಂದಿರೋ ಧನಿಯಾ ಪುಡಿ ಅಲ್ಲ, ಮನೆಯಲ್ಲೇ ಮಾಡಿ ಮಾಮೂಲಿ ಸಾಂಬಾರು ಪೌಡ್ರೇ ಹಾಕ್ತಿದ್ದೀನಿ ನಾನು. ಸಪ್ರೇಟ್ ಏನು ಧನಿಯಾ ಪುಡಿ ಮಾಡಿ ಚಿಕನ್ಗೆ ಮಟನ್ಗೆ ಅಂತ ಏನು ಮಾಡ್ಕೊಂಡಿಲ್ಲ. ನಮ್ಮ ಕಡೆಯಲ್ಲಿ ಇದೇ ಧನಿಯಾ ಪುಡಿ ಹಾಕ್ತಾರೆ. ಹಾಗಾಗಿ ಧನಿಯಾ ಪುಡಿ ಸ್ಪೂನಲ್ಲಿ 4 ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ. ಖಾರದ ಪುಡಿನೂ ಅಷ್ಟೇ, ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ಅಚ್ಚ ಖಾರದ ಪುಡಿ 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಎಲ್ಲ ಮತ್ತೆ ಫ್ರೈ ಮಾಡೋಣ. ಅದು ಅಷ್ಟು ಜಾಸ್ತಿ ಹೊತ್ತೇನು ಫ್ರೈ ಮಾಡೋದು ಬೇಡ. ಧನಿಯಾ ಪುಡಿ ಖಾರದ ಪುಡಿ ಹಾಕಿದ ಮೇಲೆ ಸ್ವಲ್ಪ 1-2 ನಿಮಿಷ ಅಷ್ಟು ಎಲ್ಲ ಹೋಗಿಲ್ಲ ಸ್ಮೆಲ್ಲೆಲ್ಲ. ನೋಡು ಎಲ್ಲ ಸ್ಮೆಲ್ ಹೋಗಿದೆ. ಈಗ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಹುರಿದಿಟ್ಟಂಥ ಮಸಾಲೆ ಎಲ್ಲ ತಣ್ಣಗಾಗಿದೆ. ನಾನು 2 ನಿಮಿಷ ಬಿಟ್ಟಿದ್ದೆ, ಹಾಗಾಗಿ ಮಸಾಲೆ ಎಲ್ಲ ತಣ್ಣಗಾಗಿದೆ. ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ರುಬ್ಬೋದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ. ನಾನು 1 ಬೌಲಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ರುಬ್ಕೊಂಡು ಬರೋಣ. ಕುಕ್ಕರ್ ಬಿಸಿಯಾಗಿದೆ. 4 ಸ್ಪೂನಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಜಾಸ್ತಿ ಬೇಕಾಗಲ್ಲ ಸಾಂಬಾರ್ಗಲ್ವ, ಹಂಗಾಗಿ 4 ಸ್ಪೂನ್ ಹಾಕೋಣ. ಎಣ್ಣೆ ಬಿಸಿಯಾಗಿದೆ. ಈಗ ನಾನು ತೊಳೆದಿಟ್ಟಿರೋಂಥ ಚಿಕನ್ನ ಹಾಕೋಣ. ನೋಡಿ ಚಿಕನ್ನ ತೊಳೆದಿಟ್ಟಿದ್ದೆ, 2-3 ಸಲ ವಾಶ್ ಮಾಡಿ ನೀಟಾಗಿ ಇಟ್ಟಿದ್ದೆ. ಸ್ಕಿನ್ ಔಟ್ ಚಿಕನ್ನು ಚೆನ್ನಾಗಿ ಎಣ್ಣೆ ಫ್ರೈ ಆಗಲಿ. ಚಿಕನ್ ಪೂರ್ತಿ ಎಲ್ಲ ಹಾಕಿದ್ದೀನಿ. 10 ನಿಮಿಷ ಚೆನ್ನಾಗಿ ಎಣ್ಣೆಲಿ ಹುರಿಯೋಣ. ಆಗ ನೀರೆಲ್ಲ ಬಿಟ್ಕೊಳ್ಳುತ್ತೆ. ನೀರೆಲ್ಲ ಬಿಟ್ಕೊಂಡ್ರೆ ಚಿಕನ್ ಚೆನ್ನಾಗಿ ಟೇಸ್ಟಾಗಿ ಬರೋ ಸಾಂಬಾರು. 10 ನಿಮಿಷ ನಾವು ಫ್ರೈ ಮಾಡ್ತಾಯಿರ್ತೀನಿ. ಚಿಕನ್ ನೋಡು ಎಣ್ಣೆ ಒಳಗೆ ಎಲ್ಲ ನೀರು ಬಿಟ್ಕೊಂಡಿದೆ. ಎಷ್ಟು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಈ ಥರ ನೀರು ಬಿಟ್ಕೋಬೇಕು, ಆಗಲೇ ಸಾಂಬಾರು ಟೇಸ್ಟ್ ಬರೋದು. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಎಷ್ಟು ಚಿಟಿಕೆ ಅಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕೋಣ. ಜಾಸ್ತಿ ಬೇಡ, ನಾವು ಚಕ್ಕೆ ಲವಂಗೆಲ್ಲ ಹಾಕಿರ್ತೀವಲ್ವ, ಹಂಗಾಗಿ ಜಾಸ್ತಿ ಏನು ಬೇಕಾಗಿರಲ್ಲ. ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕೋಣ. ಅರಿಶಿನ ಪುಡಿ ಗರಂ ಮಸಾಲ ಹಾಕಿದ ಮೇಲೆ ಚೆನ್ನಾಗಿ ಚಿಕನ್ ಮಿಕ್ಸ್ ಮಾಡೋಣ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಅದು ಫ್ಲೇವರು ಮತ್ತು ಕಲರ್ ಎರಡು ಡಿಫ್ರೆಂಟ್ ಕಲರ್ ಬರುತ್ತೆ. ಅದು ಕಲರ್ ನೀವೇ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಈಗ ಚಿಕನ್ನು. ಹಸಿ ಸ್ಮೆಲ್ಲೂ ಇಲ್ಲ. ಮತ್ತು ಗರಂ ಮಸಾಲ ಅರಿಶಿನ ಪುಡಿ ಹಾಕಿರೋದ್ರಿಂದ ಕಲರು ಬೇರೆ ಇದೆ, ಟೇಸ್ಟೂ ಬೇರೆ ಥರನೇ ಇರುತ್ತೆ. ಫ್ರೈ ಮಾಡ್ಬೇಕು ಚೆನ್ನಾಗಿ ಎಣ್ಣೆಗೆ ಹಾಕಿ. ಚಿಕನ್ ನೋಡು ಎಣ್ಣೆಲೇ ಚೆನ್ನಾಗಿ ಬೆಂದಿದೆ. ಎಣ್ಣೆಲೇ ಚಿಕನ್ನು ಬೆಂದಿದೆ. ಈಗ ನಾನೇ ನೀರು ಹಾಕಿರಲಿಲ್ಲ, ಹಾಗಾಗಿ ಎಣ್ಣೆಗೆ ಚೆನ್ನಾಗಿ ಬೆಂದೈತೆ. ಇವಾಗ ರುಬ್ಬಿಕೊಂಡಂಥ ಮಸಾಲೆ ಹಾಕೋಣ. ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ, ಡಿಫ್ರೆಂಟಾಗೂ ಇರುತ್ತೆ, ಟೇಸ್ಟಿಯಾಗಿರುತ್ತೆ. ನಾವು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಇನ್ನೂ ಕಲರು ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ಕೆಲವ್ರು ಹಾಕಲ್ಲ, ನಾನು ಹಾಕಿರ್ತೀನಿ. ಹಾಗಾಗಿ ನನಗೆ ಕಲರು ಚೆನ್ನಾಗಿರಬಲ್ಲಿ ಮತ್ತು ಟೇಸ್ಟ್ ಇರಲಿ ಅಂತ ಬ್ಯಾಡಗೆ ಮೆಣಸಿನ್ಕಾಯಿ ನೆನೆಸ್ಬಿಟ್ಟು 10 ನಿಮಿಷನೋ 5 ನಿಮಿಷ ನೆನೆಸಿದ್ರೆ ಆಗುತ್ತೆ. ಕಲ್ಲರ್ಗೋಸ್ಕರ ಮತ್ತು ಟೇಸ್ಟಿಗೋಸ್ಕರ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ನೀರು ಹಾಕೋಣ. ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ನೋಡು, ಮಸಾಲೆ ಹಾಕಿದ್ಮೇಲೆ ಚಿಕನು ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಕುದೀಲಿ. ಅದೇ ಜಾರೊಳಕ್ಕೆ ಸ್ವಲ್ಪ ನೀರು ಹಾಕೋಣ. ರುಬ್ಬಿರೋಂಥ ಜಾರೊಳಕ್ಕೆ ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಎಲ್ಲನ ಒಂದು ಜಾರಷ್ಟು ನಾನು ನೀರು ಹಾಕಿದ್ದೀನಿ. ಇದು ಚೆನ್ನಾಗಿದೆ. ಮುದ್ದೆ ಜೊತೆ ಅಳತೆಗೆ ಸರಿಯಾಗಿ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕಬೇಡಿ, ತೀರಾ ಕಮ್ಮಿನೂ ನೀರು ಹಾಕಬೇಡಿ. ನಾನು ನೋಡಿ ಈ ಅಳತೆಗೆ ನೀರು ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿದ್ದೀನಿ. ಉಪ್ಪು ಸಾಕು. ನಾನು ಕೈಯಲ್ಲೇ ಉಪ್ಪು ಹಾಕ್ತಿದ್ದೀನಿ. ಸ್ಪೂನಲ್ಲೆಲ್ಲ ಉಪ್ಪು ಹಾಕೋಕ್ಕೆ ನಂಗೆ ಅಳತೆ ಸಿಗಲ್ಲ, ಹಾಗಾಗಿ ನಾನು ಯಾವಾಗಾದ್ರೂ ಕೈಯಲ್ಲೇ ಉಪ್ಪು ಹಾಕ್ತಾಯಿರ್ತೀನಿ. ಇದು ಚಿಕನ್ ಸಾಂಬಾರು ಮುದ್ದೆ ಜೊತೆ ಅನ್ನದ ಜೊತೆ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ತಿಂದರೆ ಗೊತ್ತಾಗೋದು ಟೇಸ್ಟ್ ಹೆಂಗೆ ಅಂತ. ಒಂದ್ಸಲ ಹುರಿದು ಮಾಡಿ ತಿನ್ನಿ, ಅವಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ನೋಡು ಎಷ್ಟು ಚೆನ್ನಾಗಿ. ಸ್ವಲ್ಪ ಹೊತ್ತು ಹಾಗೆ ಬೇಯಿಸೋಣ. ಕ್ಯಾಪ್ ಹಾಕ್ದಲ್ಲೇ ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಕುದೀಲಿ. ಆಮೇಲೆ ಒಂದು ವಿಸಿಲ್ ಹೊಡ್ಸಿದ್ರೆ ಚಿಕನ್ ಸಾಂಬಾರು ರೆಡಿ ಆಗ್ತೈತೆ. ಹುರಿದಿದಂಥ ಚಿಕನ್ ಸಾಂಬಾರು. ಹಾಗಾಗಿ ಮಸಾಲೆ ಎಲ್ಲ ಹುರ್ಕೊಂಡು ಮಾಡಿರೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ, ಕಲರು ಚೆನ್ನಾಗಿ ಕಾಣುತ್ತೆ. ದೊಡ್ಡೊಂದು ಕ್ಯಾಪ್ ಹಾಕ್ತಲ್ಲೇ ಹಾಗೆ ಕುದಿಸ್ತಾ ಇದ್ದೀನಿ. ಒಂದು 10 ನಿಮಿಷ ಕುದೀತೈತೆ. ಚೆನ್ನಾಗಿ ಕುದಿಬೇಕು ಚಿಕನ್ನು, ಆವಾಗ ಚೆನ್ನಾಗಿರುತ್ತೆ. ಒಂದು ವಿಸಿಲ್ ಹಾಕಿದ್ರೆ ಸಾಕು. ಕ್ಯಾಪ್ ಹಾಕಿದ ಮೇಲೆ ಬಾಯ್ಲರ್ ಚಿಕನ್ ಆಗಿರೋದ್ರಿಂದ ಒಂದೇ ವಿಸಿಲ್ ಸಾಕಾಗುತ್ತೆ. ಎಣ್ಣೆ ಚೆನ್ನಾಗಿ ಬೆಂದಿರುತ್ತೆ, ಹಾಗಾಗಿ ಏನು 3 ವಿಸಿಲ್ ಏನು ಬೇಕಾಗಲ್ಲ. ಒಂದು ವಿಸಿಲ್ ಹೊಡ್ಸೋಣ. ಈಗ ಒಂದು ವಿಸಿಲ್ ಕೂಗಿಸಿದ್ದೀನಿ, ಏರೋಗಿದೆ. ಕುಕ್ಕರ್ ಓಪನ್ ಮಾಡೋಣ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಚಿಕನ್ ಸ್ಮೆಲ್ಲು, ಅದ್ರ ಘಮ, ಅದ್ರ ಕಲ್ಲರು ಎಲ್ಲನ. ಸಾಂಬಾರು ನೋಡು ಎಷ್ಟು ಚೆನ್ನಾಗಿ ಕಾಣುತ್ತೆ. ಚಿಕನ್ ಪೀಸು ಕಲ್ಲರು ಅಷ್ಟೇ ಚೆನ್ನಾಗಿದೆ. ಈಗ ನೋಡಿ ಜಾಸ್ತಿ ನೀರು ಆಗಿಲ್ಲ ಮತ್ತು ಜಾಸ್ತಿ ಗಟ್ಟಿನೂ ಆಗಿಲ್ಲ, ಒಂದೇ ಮೀಡಿಯಮ್ಮಾಗೆ ಚೆನ್ನಾಗಿದೆ ಚಿಕನ್ ಸಾಂಬಾರು. ಈ ಥರ ಚಿಕನ್ ಸಾಂಬಾರು ನೀವು ಮಾಡ್ಕೊಳ್ಳಿ, ತಿನ್ನಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಕ್ಕಪಕ್ಕದವ್ರಿಗೆಲ್ಲ ನಮ್ಮ ವೀಡಿಯೋನ ಶೇರ್ ಮಾಡಿ. ನಮ್ಗೆ ಯಾವಾಗ ನಿಮ್ಮ ಸಪೋರ್ಟು ಇರಬೇಕು, ಹಾಗಾಗಿ ಯಾವಾಗ ನಿಮ್ಮ ಸಪೋರ್ಟ್ ನಮಗಿರಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು. ಈ ಥರ ನೀವು ಮಾಡ್ಕೊಳ್ಳಿ.